ಲೋಕಸಭಾ ಚುನಾವಣೆ ಸ್ಟಾರ್ ಪ್ರಚಾರಕರಾಗಿದ್ದೀರಿ, ಹೆಂಗೆಲ್ಲ ಪ್ರಚಾರ ನಡೆದಿದೆ? ನಾನು ಮೊನ್ನೆ ಉಡುಪಿ ಉತ್ತರ ಕನ್ನಡ ಎರಡು ಲೋಕಸಭೆಯಲ್ಲಿ ಒಂದು ಕಡೆ ನಾಮಪತ್ರ ಸಲ್ಲಿಸೋದಿತ್ತು, ಒಂದು ಕಡೆ ವಿಶ್ವೇಶ್ವರ ಹೆಗಡೆಯವರ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದೆ. ಕರಾವಳಿ ಭಾಗದಲ್ಲಂತೂ 100ಕ್ಕೆ 100 3 ಲೋಕಸಭೆಯನ್ನು ನಾವು ಗೆಲ್ತೀವಿ. ದಕ್ಷಿಣ ಕನ್ನಡ, ನಮ್ಮ ಉಡುಪಿ ಚಿಕ್ಕಮಗಳೂರು, ಉತ್ತರ ಕನ್ನಡ, ಇಡೀ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೆ ಅನಿವಾರ್ಯ ಮತ್ತು ಅವಶ್ಯ ಅನ್ನುವಂಥದ್ದು ಸಾಮಾನ್ಯ ಮತದಾರರಿಗೂ ಅನಿಸಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಸಹ ಎಷ್ಟೇ ಅವರಲ್ಲಿ ಮನಸ್ಸಿನಲ್ಲಿ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇದ್ದರೂ ಸಹ ದೇಶದ ಹಿತದೃಷ್ಟಿಯಿಂದ ಎಲ್ಲರಿಗೂ ಒಕ್ಕಟ್ಟಾಗಿ ಒಂದಾಗಿ ನಾವು ಅಭ್ಯರ್ಥಿಗಳ ಮುಖ ನೋಡುವುದಿಲ್ಲ. ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ 3 ವಿಚಾರದಲ್ಲಿ ನಾವು ಬದ್ಧರಾಗಿ ಈ ಸಲ 28 ಲೋಕಸಭೆಯನ್ನು ಕರ್ನಾಟಕದಲ್ಲಿ ಗೆಲ್ಲುವಂಥ ವಾತಾವರಣ ಇವತ್ತಿದೆ. ಈ ವಾರ 400 ಲೋಕಸಭಾ ಚುನಾವಣೆ ಸ್ಟಾರ್ ಪ್ರಚಾರಕರಾಗಿದ್ದೀರಿ, ಹೆಂಗೆಲ್ಲ ಪ್ರಚಾರ ನಡೆದಿದೆ? ನರೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಮೊನ್ನೆ ಉಡುಪಿ ಉತ್ತರ ಕನ್ನಡ ಎರಡು ಲೋಕಸಭೆಯಲ್ಲಿ ಒಂದು ಕಡೆ ನಾಮಪತ್ರ ಸಲ್ಲಿಸೋದಿತ್ತು, ಒಂದು ಕಡೆ ವಿಶ್ವೇಶ್ವರ ಹೆಗಡೆಯವರ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದೆ. ಕರಾವಳಿ ಭಾಗದಲ್ಲಂತೂ 100ಕ್ಕೆ 100 3 ಲೋಕಸಭೆಯನ್ನು ನಾವು ಗೆಲ್ತೀವಿ. ದಕ್ಷಿಣ ಕನ್ನಡ, ನಮ್ಮ ಉಡುಪಿ ಚಿಕ್ಕಮಗಳೂರು, ಉತ್ತರ ಕನ್ನಡ, ಇಡೀ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೆ ಅನಿವಾರ್ಯ ಮತ್ತು ಅವಶ್ಯ ಅನ್ನುವಂಥದ್ದು ಸಾಮಾನ್ಯ ಮತದಾರರಿಗೂ ಅನಿಸಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಸಹ ಎಷ್ಟೇ ಅವರಲ್ಲಿ ಮನಸ್ಸಿನಲ್ಲಿ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇದ್ದರೂ ಸಹ ದೇಶದ ಹಿತದೃಷ್ಟಿಯಿಂದ ಎಲ್ಲರಿಗೂ ಒಕ್ಕಟ್ಟಾಗಿ ಒಂದಾಗಿ ನಾವು ಅಭ್ಯರ್ಥಿಗಳ ಮುಖ ನೋಡುವುದಿಲ್ಲ. ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ 3 ವಿಚಾರದಲ್ಲಿ ನಾವು ಬದ್ಧರಾಗಿ ಈ ಸಲ 28 ಲೋಕಸಭೆಯನ್ನು ಕರ್ನಾಟಕದಲ್ಲಿ ಗೆಲ್ಲುವಂಥ ವಾತಾವರಣ ಇವತ್ತಿದೆ. ಈ ವಾರ 400